ಪ್ರತಿ ಮಳೆಗಾಲದಲ್ಲಿ ಸಿಡಿಲು ಮತ್ತು ಮಿಂಚಿಗೆ ಅನೇಕ ಜೀವಗಳು ಬಲಿಯಾಗ್ತಿದ್ದು ಇದನ್ನು ತಡೆಯುವಂತಹ ನಿಟ್ಟಿನಲ್ಲಿ ಮಿಂಚು ಬಂಧಕ ಅಳವಡಿಸಲು ಸರ್ಕಾರ ತೀರ್ಮಾನಿಸಿದೆ ಎಂದು ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಮಂಗಳೂರಿನ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಚಿವರು ಪುತ್ತೂರು ಭಾಗದಲ್ಲಿ ಹೆಚ್ಚಾಗಿ ಮಿಂಚಿಗೆ ಜೀವ ಬಲಿಯಾಗ್ತಿದೆ. ಮಳೆಗಾಲ ಆರಂಭ ಮತ್ತು ಕೊನೆಯ ದಿನದಲ್ಲಿ ಮಿಂಚು ಹೆಚ್ಚಾಗಿ ಈ ಭಾಗದಲ್ಲೇ ಇರುತ್ತದೆ. ಶಾಸಕರಾದ ಅಶೋಕ್ ರೈ ಅವರು ಈಗಾಗಲೇ ಮನವಿ ಮಾಡಿದ್ರು. ಮನವಿಯನ್ನ ಸರ್ಕಾರ ಪುರಸ್ಕರಿಸಿದೆ. ಮಿಂಚು ಬಂಧಕ ಅಳವಡಿಸುವಂತೆ ಜಿಲ್ಲಾಡಳಿತಕ್ಕೆ ಸೂಚನೆಯನ್ನ ನೀಡಿರುವುದಾಗಿ ಸಚಿವರು ತಿಳಿಸಿದರು. ಈ ಸಂದರ್ಭ ಶಾಸಕರಾದ ಅಶೋಕ್ ರೈ ಕೂಡ ಉಪಸ್ಥಿತರಿದ್ದರು. ವಿಶೇಷವಾಗಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಏನಿದೆ ಅದರ ಒಂದು ರಿವ್ಯೂವನ್ನು ಮಾಡೋದು. ಅದರಲ್ಲಿ ಮುಖ್ಯವಾಗಿ ಈ ಕೆಂಪು ಮಣ್ಣಿನ ಒಂದು ಏನು ಆಗ್ತಾ ಇರುವಂಥ ಕಾನೂನು ಬಾಹಿರವಾಗಿ ಅದರ ಸಾಗಾಣಿಕೆ ಆಗ್ತಾ ಇರ್ತಕ್ಕಂಥದ್ದು, ಅದ್ರ ಬಗ್ಗೆ ಅಧಿಕಾರಿಗಳ ಜೊತೆ ನಾವು ಚರ್ಚೆ ಮಾಡಿದ್ದೇವೆ. ಹೇಗೆ ಅನಧಿಕೃತವಾಗಿ ಮತ್ತು ಕಾನೂನನ್ನು ಉಲ್ಲಂಘನೆ ಮಾಡಿ ಅವ್ಯಾಹತವಾಗಿ ಕೆಂಪು ಮಣ್ಣನ್ನು ಅದನ್ನು ಬೇರೆ ಬೇರೆ ಕಡೆಗೆ ಸಾಗಾಣಿಕೆ ಆಗ್ತಾ ಇರೋ ಬಗ್ಗೆ ವರದಿಗಳಾಗಿರುವಂಥ ವಿಚಾರ ಮತ್ತು ಅದನ್ನು ಹೇಗೆ ನಿಲ್ಲಿಸುವಂಥದ್ದು, ಅದನ್ನು ಪ್ರಿವೆನ್ಷನ್ ಮಾಡ್ತಕ್ಕಂಥದ್ದಕ್ಕೆ ಏನೇನು ಕ್ರಮಗಳು ತಗೊಳ್ಬೇಕು, ಅಧಿಕಾರಿಗಳು ಕಟ್ಟುನಿಟ್ಟಿನ ಒಂದು ಕ್ರಮ ಜರುಗಿಸಬೇಕಾಗ್ತದೆ ಅಂತ ನಾನು ಅವರ ಮೇಲೆ ತಾಕೀತು ಮಾಡಿದ್ದೀನಿ. ಯಾಕಂದರೆ ಇದು ಅವರ ನಮ್ಮ ಭೂವಿಜ್ಞಾನ ಇಲಾಖೆಯ ಜವಾಬ್ದಾರಿ ಮತ್ತು ಅದ್ರ ಜೊತೆಗೆ ಪೊಲೀಸ್ ಇಲಾಖೆಯಲ್ಲೂ ಕೂಡ ಕೈ ಜೋಡಿಸಬೇಕಾಗ್ತದೆ. ಅದಕ್ಕೆ ಆ ಕಾರಣದಿಂದ ಅದನ್ನು ಕಾನೂನು ಪ್ರಕಾರ ಏನೇನು ಕ್ರಮಗಳು ತಗೊಳ್ಬೇಕು, ಹೇಗೆ ಅವರಿಗೆ ಯಾರ್ಯಾರು ಈ ರೀತಿಯಾದಂಥ ಇಲ್ಲೀಗಲ್ ಆಕ್ಟಿವಿಟೀಸಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂಥವ್ರನ್ನ ಕಡಿವಾಣ ಹಾಕೋದಕ್ಕೆ ಮತ್ತು ಆಡಳಿತ ವ್ಯವಸ್ಥೆ ಚುರುಕಾಗಿ ಅದರ ನಿಯಂತ್ರಣ ಮಾಡತಕ್ಕಂಥ ಕೆಲಸ ಕೂಡ ಮಾಡಬೇಕು ಅಂತ ಹೇಳಿದ್ವಿ. ಅದಕ್ಕೆ ಅವರಿಗೆ ನಾವು ಸ್ಪಷ್ಟವಾದಂಥ ಇದರಲ್ಲಿ ಜಿಲ್ಲಾ ಆಡಳಿತ ಇರ್ಬೋದು ಅಥವಾ ನಮ್ಮ ಸರ್ಕಾರದ ಕಡೆಯಿಂದ ಎಲ್ಲ ರೀತಿಯ ಅವರಿಗೆ ರಕ್ಷಣೆ ಕೊಡ್ತೀವಿ. ನೀವು ಯಾವುದೇ ಆದಂಥ ಒಂದು ಹಸ್ತಕ್ಷೇಪ ಅಥವಾ ಮಧ್ಯಸ್ಥಿಕೆ ಯಾರು ಕೂಡ ಅವಕಾಶ ಕೊಡೋದು ನೀವು ಕೊಡ್ತಕ್ಕಂಥದ್ದಕ್ಕೆ ಅವಕಾಶ ಇಲ್ಲ. ನೀವು ನಿಷ್ಪಕ್ಷಪಾತವಾಗಿ ನಿರ್ಭೀತಿಯಿಂದ ಕೆಲಸ ಮಾಡಿ ಅಂತ ಕೂಡ ಹೇಳಿದ್ವಿ. ಏನಾದರೂ ಅದು ಲೋಪ ಆದರೆ ನೀವೇ ಜವಾಬ್ದಾರಿ ಅಂತ ಕೂಡ ನಮ್ಮ ಡೆಪ್ಯೂಟಿ ಡೈರೆಕ್ಟರು ಮತ್ತು ಅವರೆಲ್ಲ ಸಿಬ್ಬಂದಿಯವರಿಗೆ ನಾವು ಸ್ಪಷ್ಟವಾದಂಥ ರೀತಿಯಲ್ಲಿ ನಾವು ಹೇಳಿದ್ದೇವೆ ಮತ್ತು ಪೊಲೀಸ್ ಅವರು ಕೂಡ ಸ್ಪಷ್ಟವಾದಂಥ ರೀತಿಯಲ್ಲಿ ಅವರು ಕೂಡ ನಾವು ಹೇಳಿದ್ದೇವೆ. ನೀವು ಇದನ್ನು ಕಲಿಯಲಿದ್ದಕ್ಕೆ ಅವರ ಇಲಾಖೆ ನಮ್ಮ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಜೊತೆಯಲ್ಲಿ ಸಂಪರ್ಕ ಮತ್ತು ಅದರ ಸಮನ್ವಯತೆಯನ್ನು ನೀವು ಇಟ್ಕೊಂಡು ಅದನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಮಾಡಬೇಕು ಅಂತ ಹೇಳಿದ್ವಿ. ಯಾಕಂದರೆ ಇದು ನೈಸರ್ಗಿಕ ಸಂಪತ್ತು, ಅದು ಕಾನೂನು ಪ್ರಕಾರ ಏನು ಮಾಡಬೇಕು ಅದು ಮಾಡಿ, ಆದರೆ ಕಾನೂನು ಬಾಹಿರವಾಗಿ ಆಗಬಾರ್ದು. ಸರ್ಕಾರದ ಒಕ್ಕಸಿಗೂ ಕೂಡ ನಷ್ಟ ಆಗಬಾರ್ದು ಮತ್ತು ನಮ್ಮ ಒಂದು ಏನು ಸಂಪನ್ಮೂಲ ಇದೆ ನೈಸರ್ಗಿಕ ಸಂಪನ್ಮೂಲ ನಾಶ ಆಗಬೇಕು ಅದನ್ನು ಹೇಳಿದ್ವಿ. ಮರಳು ವಿಚಾರ ಕೂಡ ಅವ್ರ ಜೊತೆ ಚರ್ಚೆ ಮಾಡಿದ್ದೇವೆ. ಅದರದೊಂದು ಮತ್ತು ನಮ್ಮ ಇದಕ್ಕೆ ನಾವು ಮಳೆಗಾಲ ಪ್ರಾರಂಭ ಆಗಿರೋದ್ರಿಂದ ಎಷ್ಟು ಮಟ್ಟಿಗೆ ನಾವು ತಯಾರಾಗಿದ್ದೇವೆ, ಏನೇನು ನಾವು ಕ್ರಮಗಳು ತಗೊಳ್ಬೇಕು, ಮುನ್ನೆಚ್ಚರಿಕೆ ಏನೇನು ಮಾಡಬೇಕು, ಇದುವರೆಗೂ ಏನು ಮಾಡಿದ್ದೇವೆ ಮತ್ತು ಮುಂದೆ ಎಲ್ಲ ಇಲಾಖೆಗಳನ್ನು ಕೂಡ ಕರೆಸಿ ನಮ್ಮ NDRF ಅವರು, SDRF ಅವರು, PWD ಅವರು, ನ್ಯಾಷನಲ್ ಹೈವೇ ಅವರು, ಆಮೇಲೆ ಹೋಮ್ ಗಾರ್ಡ್ಸು, ಫೈರ್ ಡಿಪಾರ್ಟ್ಮೆಂಟ್, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ನು, ಮೆಸ್ಕಾನ್ ಮತ್ತು ಎಲ್ಲರೂ ಕೂಡ ಕರೆಸಿ, ಫಾರೆಸ್ಟ್ ಡಿಪಾರ್ಟ್ಮೆಂಟು, ನಗರ ಪಾಲಿಕೆ ಎಲ್ಲರ ಜೊತೆನೂ ಕೂಡ ನಾವು ಹೇಳಿದ್ದೇವೆ. ಪ್ರತಿಯೊಂದು ತಾಲೂಕಿನಲ್ಲೂ ಏನೇನು ಈ ಡಿಸಾಸ್ಟರ್ ಟೀಮ್ ಇದೆ ಎಲ್ಲ ಮಾಕ್ ಡ್ರಿಲ್ ಮಾಡಕ್ಕೆ ಹೇಳಿದ್ವಿ. ಅಂದರೆ ಏನೇ ಒಂದು ವಿಕೋಪ ಆದಾಗ ನಮ್ಮ ಒಂದು ಪ್ರತಿಕ್ರಿಯೆ ಏನಿರ್ತದೆ ಅದನ್ನು ಎಲ್ಲ ತಯಾರಿಕೆ ಸರಿಯಾದ ರೀತಿಯಲ್ಲಿ ಇದೆಯಾ ಅಂತ ಒಂದು ನೀವು ಪರಿಶೀಲನೆ ಮಾಡಿ. ಅಂದರೆ ನಮ್ಮ ಜನರೇಟರ್ಗಳು ವರ್ಕ್ ಆಗ್ತಾ ಇದೆ ಇಲ್ವಾ, ಎಲ್ಲ ಲೈಟ್ ಬೋರ್ಡ್ಗಳು ಮತ್ತು ಏನು ಈ ಬೋಟ್ಸ್ ಇದೆ, ರಬ್ಬರ್ ಬೋಟ್ಸ್, ಈ ಇನ್ಫ್ಲೇಟಬಲ್ ರಬ್ಬರ್ ಬೋಟ್ಸ್ ಅದೆಲ್ಲ ಸರಿಯಾಗಿದೆಯಾ ಇಲ್ವಾ, ಕಟಿಂಗ್ ಮೆಷಿನ್ಸ್ ಎಲ್ಲ ಸರಿಯಾಗಿದೆಯಾ ಇಲ್ವಾ, ಚೈನ್ ಸಾಗಳು ಸರಿಯಾಗಿದೆಯಾ ಇಲ್ವಾ, ರೋಪ್ಸ್ ಇರ್ಬೋದು, ಬೇರೆ ಏನೇನು ಇದಕ್ಕೆ ಬೇಕಾಗಿರುವಂಥದ್ದಕ್ಕೆ ಪ್ರತಿಯೊಂದು ಕಡೆ ನೀವು ಮಾಕ್ ಡ್ರಿಲ್ ಮಾಡಿ ಎಲ್ಲ ಕೂಡ ವರ್ಕಿಂಗ್ ಕಂಡೀಷನ್ ಇರಬೇಕು. ಏನೇ ಇನ್ಸಿಡೆಂಟ್ ಆದರೆ ಕೂಡಲೇ ನಮ್ಮವರು ಸ್ಪಂದಿಸುವಂಥ ರೀತಿ ಇರಬೇಕು.
ಎಲ್ಲ ಇಲಾಖೆಗಳು ಕೂಡ ಇದರಲ್ಲಿ ಸೇರ್ಕೊಳ್ತಾರೆ. ಸೊ ಅದನ್ನ ಒಂದು ಪ್ರತಿಯೊಂದು ಕಡೆ ನೀವು ತಯಾರಿಕೆ ಮಾಡ್ಕೊಳ್ಳಿ ಅಂತ ಕೂಡ ಹೇಳಿದ್ದೀವಿ. ಆಮೇಲೆ ಹೈವೇ ಅವರು ಕೂಡ ಅವ್ರಿಗೂ ಹೇಳಿದ್ದೀವಿ. ಒಂದು ನಮ್ಮ ಇದತ್ರ ಕಲ್ಲಡ್ಕ ಹತ್ರ ರೋಡ್ ರಸ್ತೆ ನಮ್ಮ ನ್ಯಾಷನಲ್ ಹೈವೇ ಅವರು ಇನ್ನೂ ಕೂಡ ಕೆಲಸ ಬಹಳ ಅದನ್ನ ನಿಧಾನಗತಿಯಲ್ಲಿ ಮಾಡಿ ಈಗ ಪೂರ್ತಿಯಾಗಿ ಸರಿಯಾಗಿ ಮಾಡಕ್ ಆಗಿಲ್ಲ. ಅದನ್ನ ಈಗ ಕೂಡಲೇ ನಾವು ಮುಂದಿನ 3-4 ದಿವಸದಲ್ಲಿ ಮೋಟರ್ ಒಂದು ಕಂಡೀಷನ್ಗೆ ತಗೊಂಡ್ ಬರಬೇಕು ಅಂತ ಹೇಳಿದ್ವಿ. ಅದನ್ನ ಮೇಂಟೈನ್ ಮಾಡ್ಕೊಂಡು ಬರಬೇಕು. ತದನಂತರ ಶಾಶ್ವತವಾಗಿ ಅವರು ಮೋರಿ ಕೆಲಸ ಮಾಡಿಕೊಂಡು ರೋಡನ್ನು ಮಾಡಬೇಕಾದ್ರೆ ಅದು ಇಷ್ಟೊಂದು ಮಾಡಬೇಕಾಗಿತ್ತು, ಅದು ಸರಿಯಾಗಿ ಮಾಡಿಲ್ಲ. ಆದರೆ ನಮ್ಗೆ ಅದು ಉತ್ತರ ಅಲ್ಲ ಅಂತ ಹೇಳಿದ್ರೆ ಅದನ್ನು ಸ್ಪಷ್ಟವಾಗಿ ಜನರಿಗೆ ಹೋಗೋದಕ್ಕೆ ಬರೋದಕ್ಕೆ ಅದು ಸರಿಯಾದ ರಸ್ತೆಯನ್ನು ಮಾಡ್ಕೊಳ್ಬೇಕು ಅಂತ ಅವ್ರು ಹೇಳಿದ್ವಿ. ಆಮೇಲೆ ಚಾರ್ಮಾಡಿಯಿಂದ ಕುಂಜಲಕಟ್ಟೆಯಿಂದ ಚಾರ್ಮಾಡಿ ಏನು ನಮ್ಮ ನ್ಯಾಷನಲ್ ಹೈವೇ NHPW ಇದೆ, ಅವ್ರಿಗೂ ಕೂಡ ಹೇಳಿದ್ದೀವಿ. ಯಾಕಂದ್ರೆ ಅಲ್ಲಿ 7-8 ಕಿಲೋಮೀಟರ್ ಸ್ಟ್ರೆಚ್ಚು ಅಲ್ಲಿ 12 ಕಿಲೋಮೀಟರ್ ಸ್ಟ್ರೆಚ್ನಲ್ಲಿ ಒಂದು ಕಡೆ ಹರಿದು ಬಿಟ್ಟಿದ್ದಾರೆ, ಒಂದು ಕಡೆ ಮಣ್ಣು ಹಾಕ್ಬಿಟ್ಟಿದ್ದಾರೆ. ಬಹಳ ಅಲ್ಲಿ ಆಕ್ಸಿಡೆಂಟ್ ಆಗುವಂಥ ಅವಕಾಶಗಳಿದೆ. ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅಲ್ಲಿ ಬಹಳ ಒಂದು ಗಂಭೀರ ಪರಿಸ್ಥಿತಿ ಇದೆ. ಅದನ್ನ ನೀವು ಸರಿಪಡಿಸ್ಕೋಬೇಕು ಅಂತಲೂ ಕೂಡ ಹೇಳಿದ್ದೀವಿ. ನಮ್ಮ ಜಿಲ್ಲಾ ಅಧಿಕಾರಿಗಳು ಕೂಡ ಆಡಳಿತರಿಗೆ ಇನ್ಸ್ಪೆಕ್ಷನ್ ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೇನು ಈ ಥರ ಸದ್ಯದಲ್ಲಿ ಅದನ್ನ ಸರಿಪಡಿಸೋದಕ್ಕೆ ಏನೇ ಕ್ರಮ ತಗೊಳ್ಬೇಕು ಅದನ್ನೆಲ್ಲವನ್ನು ಕೂಡ ಮಾಡಬೇಕು ಅಂತ ನಾವು ಹೇಳಿದ್ವಿ, ಸ್ಪಷ್ಟವಾಗಿ ಅದನ್ನು ಹೇಳಿದ್ವಿ. ಮತ್ತು ಎಲ್ಲೆಲ್ಲಿ ಫ್ಲಡ್ ಪ್ರೋನ್ ಏರಿಯಾಸ್ ಇದೆ ಅದನ್ನ ಎಲ್ಲ ಐಡೆಂಟಿಫೈ ಮಾಡಿದ್ದಾರೆ. ಅದು ಐಡೆಂಟಿಫೈ ಮಾಡಿದ ಕಡೆ ಎಲ್ಲ ಏನೇನು ಕ್ರಮಗಳು ತಗೊಳ್ಬೇಕು ಅದನ್ನು ಕೂಡ ಹೇಳಿದ್ದೀವಿ. ಡಿಸೆಂಟಿಂಗ್ ಮಾಡಬೇಕಾಗಿದೆ, ಡಿಸೆಂಟಿಂಗ್ ಮಾಡಿರಿ, ಅಥವಾ ಬೇರೆ ಏನೇನಾದರೂ ಕ್ರಮ ತಗೊಳ್ಬೇಕು ಅದನ್ನು ಮಾಡೋದಕ್ಕೆ ಎಲ್ಲ ಕಡೆ ಮಾಡೋಕ್ಕೂ ಹೇಳಿದ್ದೀವಿ. ಮತ್ತು ಬೆಳೆ ಹಾನಿ ಅದನ್ನು ನೋಡ್ತೀವಿ, ಅಂಥ ಪ್ರಮಾಣದಲ್ಲಿ ಏನು ಆಗಿಲ್ಲ. ಆದರೆ ಎಲ್ಲೆಲ್ಲಿ ಏನೇನಾಗಿದೆ, ಒಂದು ಈ ಸಿಡ್ಲಿಂದ ಆಗಿರುವಂಥ ಘಟನೆ, ಕೆಲವೊಂದು ನೀರೋಗಿದ್ದಾರೆ, ಅದರ ಪರಿಹಾರ ಕೊಡ್ತಾ ಇದ್ದೀವಿ. ಅದರ ಕೊಡೋದಕ್ಕೆಲ್ಲ ಕ್ರಮ ತಗೊಳ್ತಾ ಇದ್ದಾರೆ. ಆದರೆ ಅದನ್ನ ಮುಂದೆ ಆಗದೇ ಇರೋದಕ್ಕೆ, ಯಾಕಂದ್ರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಅದರಲ್ಲೂ ಕೂಡ ಈ ಪುತ್ತೂರು, ಸುಳ್ಯ ಮತ್ತು ನಮ್ಮ ಬೆಳ್ತಂಗಡಿ ದೇವಸ್ಥಾನ ಸುಬ್ರಹ್ಮಣ್ಯ ಅಲ್ಲಿ ಹೆಚ್ಚು ಈ ಒಂದು ಮಿಂಚಿನಿಂದ ಆಗುವಂಥ ಸಿಡಿಲಿಂದ ಆಗುವಂಥದ್ದು ಪ್ರಕರಣಗಳು ಹೆಚ್ಚಿರುವಂಥದ್ದು. ಅಲ್ಲಿ ಶಾಶ್ವತವಾದಂಥ ರೀತಿಯಲ್ಲಿ ಅದಕ್ಕೆ ಆ ಸಿಡಿಲನ್ನ ಅರೆಸ್ಟರ್ಸ್ ಅಂತ ಹಾಕಿದ್ರೆ, ಲೈಟ್ನಿಂಗ್ ಅರೆಸ್ಟರ್ಸ್ ಅಂತ ಹಾಕ್ತಕ್ಕಂಥದಕ್ಕೆ ಒಂದು ಪ್ರಯೋಗವನ್ನ ಒಂದು ವೈಜ್ಞಾನಿಕವಾಗಿಯೇ ಇದನ್ನು ನೋಡಿಕೊಂಡು ಮಾಡೋದಕ್ಕೆ ನಾವು ಕ್ರಮ ತಗೊಳ್ತಾ ಇದ್ದೀವಿ. ಅದು ಜಿಲ್ಲಾ ಆಡಳಿತ ಅದ್ರ ಬಗ್ಗೆ ಈಗಾಗಲೇ ಮಾಡೋದಕ್ಕೆ ಕೂಡ ಅವರು ಮಾಡ್ತೀವಿ ಅಂತ ಕೂಡ ಹೇಳಿದರು. ಸೊ ಯಾಕಂದ್ರೆ ಇದು ಸ್ವಲ್ಪ ಹೆಚ್ಚು ಇಲ್ಲಿ ಆಗುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಭಾಗದಲ್ಲಿ ಪ್ರತಿ ವರ್ಷ 2 ಜನ 2-3 ಒಂದ್ಸಲ 5-6 ಜನ ಹೋಗಿದ್ದಾರೆ. ಅದು ನಾವು ಅದನ್ನ ಪ್ರಿವೆಂಟ್ ಮಾಡತಕ್ಕಂಥದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಆ ಕಾರಣದಿಂದ ಇದು ಈ ರೀತಿಯಾಗಿ ಮಾಡಿದ್ರೆ ಲೈಟ್ನಿಂಗ್ ಅರೆಸ್ಟರ್ಸ್ ಅಂತ ಸೇರಿದೆ. ಅದರದ್ದು ಎಕ್ಸ್ಪ್ಲೋಸಿವ್ ಆಕ್ಟ್ ಅಡಿಯಲ್ಲಿ ಈ ಪಟಾಕಿಗಳದ್ದು ತಯಾರಿಕೆ ಮಾಡುವಂಥದ್ದು, ಸ್ಟೋರೇಜ್ ಮಾಡುವಂಥದ್ದಿದೆ. ಅದು ಕಾನೂನು ಪ್ರಕಾರ ಆಗಬೇಕು. ಈಗಾಗಲೇ ಎಲ್ಲಾದರೂ ಕೂಡ ನೋಟಿಸ್ಗಳು ಕೊಟ್ಟಾಗಿದೆ. ಮತ್ತು ಫೈರ್ ಡಿಪಾರ್ಟ್ಮೆಂಟ್ ಅವರು ಎಲ್ಲ ಕಡೆ ಅವ್ರಿಗೆ NOC ಕೊಡಬೇಕಾಗಿದೆ. ಯಾರ್ಯಾರಿಗೆ NOC ಸಿಗೋದಿಲ್ಲ ಅವ್ರು ಯಾರು ಆ NOC ಸಿಗುವಂಥ ರೀತಿಯಲ್ಲಿ ಕಾನೂನು ಪ್ರಕಾರ ಏನೇನು ಮಾಡ್ಕೋಬೇಕು ಅದನ್ನು ಪಡ್ಕೊಂಡು ತದನಂತರ ಈ ಒಂದು ತಯಾರಿಕೆ ಮತ್ತು ಅದನ್ನು ಸ್ಟೋರ್ ಮಾಡುವಂಥದ್ದು ಕೂಡ ಅವಕಾಶ ಮಾಡಿಕೊಡ್ತೀವಿ. ಸೊ ಅದನ್ನು ಸರಿಯಾದ ರೀತಿಯಲ್ಲಿ ಪಾಲನೆ ಆಗಬೇಕು. ಯಾಕಂದರೆ ಹಿಂದೆ ಇನ್ಸಿಡೆಂಟ್ ಕೂಡ ಆಗಿ ಮೃತಪಟ್ಟಿರ್ತಕ್ಕಂಥದ್ದು ಕೂಡ ಆಗಿದೆ. ಅದಕ್ಕೆ ಮತ್ತೊಮ್ಮೆ ಅದು ರಿಪೀಟ್ ಆಗಬಾರ್ದು, ಆ ರೀತಿಯಾಗಿ ಮಾಡೋದಕ್ಕೆ ಕೂಡ ಹೇಳಿದ್ವಿ. ಆಮೇಲೆ ಈಗ ನಮ್ಮ ಈ ಪ್ರಕೃತಿ ವಿಕೋಪ ಸಮಸ್ಯೆ ಇದೆ. ಅದು ಒಂದು ಕಡೆ ಈ CRZ ಮರಳಿಗಿರುವಂಥ ಒಂದು ಬೇಡಿಕೆ ಮತ್ತು ನಾನ್ CRZ ಮರಳನ್ನ ಅದಕ್ಕೆ ಬೇಡಿಕೆ ಇಲ್ಲದೆ ಇರುವಂಥದ್ದು, ಆದರೆ ಅದರ ಲಭ್ಯತೆ ಇರುವುದು. ನಾನ್ CRZ ಮರಳಿದೆ, ಆದರೆ CRZ ಮರಳಿಗೆ ಬೇಡಿಕೆ ಹೆಚ್ಚಿದೆ. ಮತ್ತು ಅದರಲ್ಲೂ ಕೂಡ ಬೇರೆ ಬೇರೆ ಕಡೆ ಇದನ್ನ ದುರುಪಯೋಗ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಇದೆ. ಅದಕ್ಕೆ ಜಿಲ್ಲಾಡಳಿತ ಇದಕ್ಕೆ ವಿಶೇಷ ಗಮನ ಕೊಡಬೇಕು ಅಂತ DC ಅವ್ರಿಗೆ ಹೇಳಿದ್ದೀನಿ. ಮತ್ತು ಯಾರು ಇದರಲ್ಲಿ ಇಲ್ಲಿಗಲ್ ಆಗಿ ಇದನ್ನ
ಈ ಮೈನಿಂಗ್ ಆಪರೇಷನ್ಸ್ ಮಾಡಬಾರ್ದು ಮತ್ತು ಸಾಗಾಣಿಕೆ ಆಗಬಾರ್ದು ಅಂತಲೂ ಕೂಡ ಹೇಳಿದ್ದೀವಿ. ಯಾರ್ಯಾರು ಮಾಡ್ತಾರೆ ಅದಕ್ಕೆ ಈಗಾಗಲೇ CCTV ಕ್ಯಾಮ್ರಾಗಳನ್ನು ಅಳವಡಿಸುವಂಥ ಕೆಲಸ ಮಾಡಿದೆ. ಸುಮಾರು 3-4 ತಿಂಗಳಾಯಿತು ಎಲ್ಲ ಕ್ಯಾಮ್ರಾಗಳೆಲ್ಲ ಹಾಕಿ. ಆದರೆ ಅದರ ಕ್ಯಾಮ್ರಾಗಳು ಹಾಕಿ ನಂತರ ಕೂಡ ಇದನ್ನು ನಡೆದರೆ ಇದು ವೈಫಲ್ಯ ಆಗ್ತದೆ, ಆಡಳಿತದ ವೈಫಲ್ಯ ಆಗ್ತದೆ. ಅದಕ್ಕೆ ಅದನ್ನು ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ಯಾರ್ಯಾರು ಇದರಲ್ಲಿ ಮಾಡ್ತಾ ಇದ್ದಾರೆ ಅಂಥವ್ರ ಬಗ್ಗೆ ಕೂಡ ಕ್ರಮ ತಗೊಳ್ಬೇಕು. ಮತ್ತು ಈಗ ಮೊನ್ನೆ ಬೆಂಗಳೂರಿನಲ್ಲೂ ಮೀಟಿಂಗ್ ಮಾಡಿದ್ದೀವಿ. ಈ CRZ ಅಲ್ಲಿ ಕಾನೂನಿನ ಪ್ರಕಾರ ಮರಳು ಏನು ಮೈನ್ ಮಾಡುವಂಥದ್ದಕ್ಕೆ ಏನು ಅವಕಾಶ ಇದೆ ಅದನ್ನು ಕೂಡ ಕೆಲವು ಏನು ಸಮಸ್ಯೆಗಳನ್ನು ಬಗೆಹರಿಸಿ ನಂತರ ಅದಕ್ಕೆ ಅವಕಾಶ ಕಾನೂನು ಪ್ರಕಾರ ಮಾಡೋದು ಕೂಡ ಅವಕಾಶವನ್ನು ನಾವು ಮಾಡಿಕೊಡೋದು ಕೂಡ ನಾವು ಪ್ರಯತ್ನ ನಡೀತಾ ಇದೆ. ಅದು ಆಗಿದ ತಕ್ಷಣ ಎಲ್ಲರಲ್ಲಿ ನಾವು ಕಾನೂನಿನ ರೀತಿ ಈ ಮೈನಿಂಗ್ ಮಾಡೋದಕ್ಕೆ, ಸ್ಯಾಂಡ್ ಮೈನಿಂಗ್ ಮಾಡೋದಕ್ಕೆ ಅವಕಾಶ ಮಾಡೋದು ಕೂಡ ನಾವು ತಗೊಳ್ತೀವಿ. ಆದರೆ ಇಲ್ಲಿಗಲ್ ಮಾಡೋದಕ್ಕೆ ಬಿಡಬಾರ್ದು. ಯಾವುದೇ ಮಾಫಿಯಾ ಇರಲಿ, ಯಾರೇ ಇನ್ವಾಲ್ವ್ ಆಗಿರಲಿ, ಯಾರೇ ಇರಲಿ, ಅವ್ರು ಯಾರು ಕೂಡ ನಾವು ರಕ್ಷಣೆ ಕೊಡುವಂಥ ಪ್ರಶ್ನೆ ಇರಬಾರ್ದು ಅಂತ ಕೂಡ ಹೇಳಿದ್ವಿ. ಅದನ್ನು ರಿವ್ಯೂ ಮಾಡಿದೆ. ಆಮೇಲೆ ಜೀವಕ್ಕೆ ಅಪಾಯ ಆಗೋದು ಒಂದು ಕಡೆ, ಇನ್ನೊಂದು ಮನೆಗಳಿಗೆಲ್ಲ ಆ ಲೈಟ್ನಿಂಗ್ ಇಂದ ಸಿಡ್ಲು ಹೊಡೆದು ಅವರಲ್ಲಿರುವಂಥ ಎಲ್ಲ ಅನೇಕ ಏನು ಸಲಕರಣೆಗಳಿದೆ, ಎಕ್ವಿಪ್ಮೆಂಟ್ಸು ಮತ್ತು ಬೇರೆ ಬೇರೆ ಫ್ರಿಡ್ಜು ಎಲ್ಲ ಬರ್ನ್ ಹೋಗುವಂಥದ್ದು ಆಗ್ತದೆ. ಸೊ ಅದನ್ನು ಪ್ರಿವೆಂಟ್ ಮಾಡೋದಕ್ಕೆ ಇದು ಸಹಾಯ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಸೊ ಅದನ್ನು ಕೂಡ ಮಾಡೋದಕ್ಕೆ ಹೇಳಿದ್ದೀವಿ. ಸೊ ಈ ರೀತಿಯಾಗಿ ಒಟ್ಟಾರೆ ಸಮಗ್ರವಾಗಿ ಇವತ್ತು ಈ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿ ಸ್ಪಷ್ಟವಾದಂಥ ಅವರಿಗೆ ಆದೇಶಗಳು ಕೊಟ್ಟಿದ್ದೇವೆ. ಇದರ ಮತ್ತು ಮುಂದೆ ಏನೇನು ಕ್ರಮಗಳು ತಗೊಳ್ಬೇಕು ಅನ್ನೋದು ಕೂಡ ಅವರೆಲ್ಲ ಹೇಳಿದ್ವಿ. ಮುಂಜಾಗ್ರತೆ ಇರಬೇಕು. ಮತ್ತು ಕೃಷಿ ಏನಾದರೂ ಕೂಡ ಕೃಷಿಯಲ್ಲೂ ತೋಟಗಾರಿಕೆ ಸ್ವಲ್ಪ ಡ್ಯಾಮೇಜಸ್ ಆಗಿದೆ, ಕೃಷಿಯಲ್ಲಿ ಏನಾಗಿಲ್ಲ, ಅದ್ರ ಬಗ್ಗೆ ಏನೇನು ಪರಿಹಾರ ಕೊಡಬೇಕಾಗಿದೆ ಅದನ್ನು ಕೂಡ ಮಾಡಿದ್ವಿ. ಹಣದ ಏನು ಕೊರತೆ ಇಲ್ಲ. ಸುಮಾರು ನಮ್ಮ ಹತ್ರ 17 ಕೋಟಿ ರೂಪಾಯಿ ನಮ್ಮ ಹತ್ರ ಇದೆ. ಡಿಸಾಸ್ಟರ್ 4 ಕೋಟಿ ತಾಲೂಕು ಮಟ್ಟದಲ್ಲಿದೆ, 17 ಕೋಟಿ ರೂಪಾಯಿ ಜಿಲ್ಲಾ ಮಟ್ಟದಲ್ಲಿದೆ. ಎಷ್ಟು ಬೇಕು ಅದನ್ನು ನಾವು ಅದರಲ್ಲಿ ಕೊಡ್ತೀವಿ. ಹಣದ ಸಮಸ್ಯೆ ಏನೂ ಇಲ್ಲ. ನಮಗೇನು ಕೆಲಸ ಆಗಬೇಕು, ಮುಂಜಾಗ್ರತೆ ಇರಬೇಕು. ಮತ್ತು ಏನಾದರೂ ಆದರೆ ಘಟನೆ ಏನಾದರೂ ಆದರೆ ಕೂಡಲೇ ಸ್ಪಂದಿಸುವಂಥ ಒಂದು ವ್ಯವಸ್ಥೆ ನಮ್ಮಲ್ಲಿರಬೇಕು. ತಡ ಆಗಬಾರ್ದು. ಕೂಡಲೇ ನಾವು ನಮ್ಮ ಅಧಿಕಾರಿಗಳಿರ್ಬೋದು, ಯಾರೇ ಇರ್ಬೋದು, ಅವರೆಲ್ಲರೂ ಅವರಿಗೆ ಸ್ಪಂದಿಸುವಂಥ ಕೆಲಸ ಅದನ್ನು ನಾವೀಗ ಎಚ್ಚರಿಕೆ. ಇಷ್ಟು ಈಗ ನಡೆದಿದೆ. ನಂತರ ಒಂದು ಕಾನೂನಿನ ಸುವ್ಯವಸ್ಥೆ ಬಗ್ಗೆ ಒಂದು ಮೀಟಿಂಗ್ ಮಾಡಿ ನಂತರ ಬೇರೆ ಕಾರ್ಯಕ್ರಮಗಳು ಕೂಡ ಆಗಿದೆ. ಓಕೆ.